ಮಳೆಯಿಂದಾಗಿ ನಮ್ಮ ರಾಜ್ಯದ ಬೆಳಗಾವಿ ಚಿಕ್ಕೋಡಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಬೆಳಗಾವಿ ಖಾನಾಪುರ ತಾಲೂಕಿನ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ. ವ್ಯಾಪಕ ಮಳೆ ಹಿನ್ನೆಲೆ ಎರಡೂ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶ ಹೊರಡಿಸಿದ್ದಾರೆ. ಪ್ರಾಥಮಿಕ ಪ್ರೌಢ ಶಾಲೆ ಪಿಯು ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ನಮ್ಮ ರಾಜ್ಯದ ಗಡಿ ಹಂಚಿಕೊಂಡಿರುವಂತಹ ಅನೇಕ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಾದಂತಹ ಮಳೆಯಿಂದಾಗಿ ಇಲ್ಲಿರುವಂತಹ ಅನೇಕ ನದಿಗಳು ತುಂಬಿ ಹರಿತಾ ಇವೆ, ಸೇತುವೆಗಳು ಮುಳುಗಡೆ ಆಗಿವೆ, ಅನೇಕ ಗ್ರಾಮಗಳಿಗೆ ಸಂಪರ್ಕವೇ ಕಡಿತ ಆಗ್ಬಿಟ್ಟಿದೆ, ರಸ್ತೆಗಳು ಬಂದ್ ಆಗ್ಬಿಟ್ಟಿವೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಪ್ರೌಢಶಾಲೆ ಅದೇ ರೀತಿಯಾಗಿ ಪಿಯು ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಿ ಡಿಸಿ ಆಗಿರುವಂತಹ ರೋಷನ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಹಂಗೂ ಈ ರೀತಿ ಮಳೆ ಆಗ್ತಾ ಇದ್ರೂ ಕೂಡ ಜನರು ನದಿ ತೀರಗಳಿಗೆ ತೆರಳೋದು ಅಥವಾ ಸೇತುವೆಗಳ ಮೇಲೆ ಓಡಾಡೋದು ಮಾಡ್ತಿದ್ದಾರೆ. ಬಟ್ ಈಗಾಗಲೇ ಬೆಳಗಾವಿ ಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ದಾರೆ. ಯಾರು ನದಿ ತೀರಗಳಿಗೆ ಹೋಗಬೇಡಿ, ಸೇತುವೆ ಜಲಾವೃತ ಆಗಿರೋದ್ರಿಂದ ಅಲ್ಲಿ ಓಡಾಡಬೇಡಿ ಅಂತ.